ಅರ್ಥ ಮಾಂತ್ರಿಕ ಅಸ್ತಂಗತ. ಇದು ರಿಪಬ್ಲಿಕ್ ಕನ್ನಡದ ನುಡಿ ನಮನ. ಒಂದು ಅರ್ಥದಲ್ಲಿ ಮನಮೋಹನ್ ಸಿಂಗ್ ಅವರ ಅನೇಕ ಕೊಡುಗೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಸರ್ ಕೂಡ ನನ್ನ ಜೊತೆಯಲ್ಲಿದ್ದರು. ಬ್ರೇಕ್ಗಿಂತ ಮುಂಚೆ ಈ ಆರ್ಥಿಕ ಸುಧಾರಣೆ ಅಂದರೆ ಸಮೀವುಲ್ಲಾ ಸರ್ ಸಾಮಾನ್ಯವಾಗಿ ಕಾರ್ಪೊರೇಟ್ ಜಗತ್ತನ್ನು ಜೊತೆಯಲ್ಲಿ ಮುಂದೂಡಿಸ್ಕೊಂಡು ಹೋಗೋ ಮೂಲಕವೇ ಆರ್ಥಿಕ ಪುನಶ್ಚೇತನ ಅನ್ನೋ ಅರ್ಥದಲ್ಲಿ ವಿಶ್ಲೇಷಣೆಗಳಾಗೋದಿದೆ. ಆದರೆ ನರೇಗಾ ಯೋಜನೆಯಂಥದ್ರಿಂದ ಕೂಡ ಅಂಥ ಒಂದು ಯೋಜನೆಯನ್ನು ಅನುಷ್ಠಾನದಿಂದ ತರೋದ್ರಿಂದ ಗ್ರಾಸ್ ರೂಟ್ ಲೆವೆಲಲ್ಲೂ ಕೂಡ ನಾವು ಸುಧಾರಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅಂತ ಮನಮೋಹನ್ ಸಿಂಗ್ ಅವರು. ತುಂಬಾ ವ್ಯಾಲಿಡ್ ಪಾಯಿಂಟ್ ಇದು. ಕಾರ್ಪೊರೇಟ್ ಕಂಪ್ನಿಗಳಿಗೆ ಜಾಸ್ತಿ ರಿಯಾಯಿತಿ ಘೋಷಣೆ ಮಾಡ್ಬಿಟ್ರೆ ಅವರಿಗೇನೋ ಆರ್ಥಿಕ ಸ್ಥಿರತೆ ತಂದ್ಕೊಡೋದಕ್ಕೆ ಏನಾದ್ರು ಸಬ್ಸಿಡೀಸ್ ಅನೌನ್ಸ್ ಮಾಡ್ಬಿಟ್ರೆ ರಿಫಾರ್ಮ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಸಾಮಾನ್ಯವಾಗಿ ಪ್ರಚಲಿತವಾಗಿರುವಂತ ಸಂಗತಿ ಅಲ್ಲ. ನೀವು ನರೇಗಾ ಒಂದು ಪಾಯಿಂಟ್ ಅನ್ನು ಹೇಳಿದ್ರಿ. ನರೇಗಾ ಜೊತೆಗೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಭಾರತದಲ್ಲಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗೆ ಆಸ್ಪದವನ್ನ ಕೊಟ್ಟಂತಹ RTI ಇದೆಯಲ್ಲ, ಅಂದ್ರೆ ಒಬ್ಬ ಮನುಷ್ಯನ ಮೂಲಭೂತ ಹಕ್ಕು ಮಾಹಿತಿಯನ್ನ ಕೇಳೋದು ಕಡ್ಡಾಯ. ಅದನ್ನು ಕೊಡದೆ ಹೋದ್ರೆ ಅದನ್ನ ಕಾನೂನಿನ ವ್ಯಾಪ್ತಿನಲ್ಲಿ ತಂದು ಕೊಡೋದಿದೆಯಲ್ಲ, ಅದೊಂದು ಡ್ರಾಸ್ಟಿಕ್ ಸ್ಟೆಪ್. ಅದು ಭಾರತ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅತಿ ದೊಡ್ಡ ಸುಧಾರಣೆ. ಆಮೇಲೆ ಆಹಾರ ಭದ್ರತೆ ಕಾಯ್ದೆ, ಫುಡ್ ಸೆಕ್ಯೂರಿಟಿ ಆಕ್ಟ್, ಅಂದ್ರೆ ಹಸಿವನ್ನ ನೀಗಿಸುವ ನಿಟ್ಟಿನಲ್ಲಿ ಇಲ್ಲಿ ಯಾವುದು ಕೂಡ ಹಸ್ಕೊಂಡು ಸಾಯಬಾರ್ದು ಅಥವಾ ಹಸ್ಕೊಂಡಿರಬಾರ್ದು ಅನ್ನುವ ನಿಟ್ಟಿನಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದಿದ್ದಿದೆಯಲ್ಲ, ಇವು ಇಡೀ ಭಾರತದ ಒಂದು ಸಾಮಾಜಿಕ ಸ್ಥಿತ್ಯಂತರದ ದೃಷ್ಟಿಯಿಂದ ಇವು ತುಂಬಾ ದೊಡ್ಡ ಸುಧಾರಣೆಗಳು. ಅಂದ್ರೆ ಎರಡು ಆಗಲೇ ಹೇಳಿದ ರೀತಿಯಲ್ಲಿ ಎರಡು ವಿಭಾಗಗಳು, ಒಂದು ಅಗ್ರಿಕಲ್ಚರ್ ಬಗ್ಗೆ ಅವರಿಗೆ ಒಂದು ನಿಲುವಿತ್ತು, ಅಗ್ರಿಕಲ್ಚರ್ ಬಗ್ಗೆ ಅವರಿಗೆ ದೃಷ್ಟಿ ಇತ್ತು. ಬೇಸಿಕಲಿ ನಾನು ಪಂಜಾಬ್ ಇಂದ ಬಂದವನು, 5 ನದಿಗಳ ನಾಡಿಂದ ಬಂದವನು, ನನಗೆ ಅಲ್ಲಿ ಅಗ್ರಿಕಲ್ಚರ್ ನಾನು ಬಾಲ್ಯದಿಂದ ನೋಡಿ ಗೊತ್ತು ನನಗೆ ಅನ್ನೋ ಮಾತನ್ನ ಅವ್ರು ಪದೇ ಪದೇ ಹೇಳ್ತಾ ಇದ್ರು. ಹೀಗಾಗಿ ವ್ಯಕ್ತಿಗತ ಘನತೆಯನ್ನ ತಂದುಕೊಡೋದು, ವ್ಯಕ್ತಿಗತ ಹಕ್ಕುಗಳಿಗೆ ಹೆಚ್ಚು ಬೆಲೆಯನ್ನ ಕೊಡುವ ನಿಟ್ಟಿನಲ್ಲಿ, ಜೊತೆಗೆ ಬಡತನವನ್ನ ಸುಧಾರಿಸುವ ನಿಟ್ಟಿನಲ್ಲಿ, ಹಸಿವು ಮುಕ್ತ ಭಾರತವನ್ನ ರೂಪಿಸುವ ನಿಟ್ಟಿನಲ್ಲಿ ಈ ಒಂದು ನೀತಿಗಳು ತುಂಬಾ ಡ್ರಾಸ್ಟಿಕ್, ಭಾರತದಲ್ಲೇ ಡ್ರಾಸ್ಟಿಕ್ ಅನಿಸುವಂತಹ ಒಂದು ಸುಧಾರಣೆಗೆ ಕಾರಣ ಆದವು. ಇದು ಮನಮೋಹನ್ ಸಿಂಗ್ ಅವರ ಆಡಳಿತ ಶೈಲಿಗೆ, ಅವರು ಸಾಮಾನ್ಯ ಜನರ ಬದುಕಿನ ಬಗ್ಗೆ ಅವರಿಗಿದ್ದ ಅರಿವಿಗೆ ಮತ್ತು ಭಾರತದ ಸ್ಟ್ರಕ್ಚರ್ ಬಗ್ಗೆ, ಭಾರತದ ಸಾಮಾಜಿಕ ಆರ್ಥಿಕ ಸ್ಥಿತಿಗಳು ಹೇಗಿವೆ, ಅದರ ರಚನೆ ಹೇಗಿದೆ ಅನ್ನೋದು ಸಂಬಂಧಪಟ್ಟಂತೆ ಅವರಿಗಿದ್ದ ಆ ಅರಿವಿನ ಮೂಲಕವಾಗಿ ಇಂತಹ ಯೋಜನೆಗಳನ್ನ ತರೋದಕ್ಕೆ ಸಾಧ್ಯ ಆಯಿತು. ಅದರ್ವೈಸ್ ಒಂದ್ ರೀತಿಯಲ್ಲಿ ತುಂಬಾ ಸರಳ, ತುಂಬಾ ಹಂಬಲ್ಲು, ಡೌನ್ ಟು ಅರ್ತ್, ಆಗ್ಲೇ ನಾನು ಹೇಳಿದ ರೀತಿಯಲ್ಲಿ ಶಬ್ದಗಳ ಬಳಕೆ ಕೂಡ ಯೋಚನೆ ಮಾಡಿ ಅವ್ರು ಯಾವಾಗ್ಲೂ ಏನಾದ್ರು ಮಾತಾಡ್ಬೇಕಾದ್ರೆ ಬರೀತಿದ್ರು. ಕರಾರು ವಾಕಾದ ಯಾರಿಗಾರು ಟೀಕೆ ಮಾಡ್ಬೇಕಾದ್ರೂ ಅಷ್ಟೇ, ಕರಾರು ವಾಕಾದ ಶಬ್ದಗಳನ್ನ ಬಳಸಿ ಒಂದು ಸಮೀವುಲ್ಲಾ ಸರ್, ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ಕ್ಷಮೆ ಇರಲಿ, ಮುಖ್ಯಮಂತ್ರಿಗಳು ಸಂತಾಪವನ್ನ ಸೂಚಿಸುತ್ತಿದ್ದಾರೆ ಬಹುಶಃ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ. ಶಿವಕುಮಾರ್ ಅವರ ಎಲ್ಲ ಸಚಿವ ಮಿತ್ರರೇ, ಶಾಸಕ ಮಿತ್ರರೇ, ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರುಗಳೇ, ಮಾಜಿ ಶಾಸಕರುಗಳೇ, ಪಕ್ಷದ ಮುಖಂಡರುಗಳೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರು, ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮಾನ್ಯ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಯಿತು. ಅವರ ಜೀವನವನ್ನ ನೋಡಿದಾಗ ಅವರ
ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನ್ಸುತ್ತೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು, ಗ್ರಾಮೀಣ ಪ್ರದೇಶದಲ್ಲಿ 1932ನೇ ಇಸ್ವಿ. ಈಗ 92 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತೆ ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ. ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು, ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಬಹಳ ಮೃದು ಸ್ವಭಾವದವರು, ಬಹಳ ಕಡಿಮೆ ಮಾತಾಡ್ತಾ ಇದ್ರು. ಮಿದುವಾಗಿ ಮಾತಾಡ್ತಾ ಇದ್ರು. ನಾನು ಅನೇಕ ಸಾರಿ ಇವರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡತಕ್ಕಂಥ ಅವಕಾಶ. ಮನಮೋಹನ್ ಸಿಂಗ್ ಅವರನ್ನ ಪಕ್ಷಾತೀತವಾಗಿ ಇವತ್ತು ರಾಜಕೀಯ ನಾಯಕರುಗಳು ಸ್ಮರಿಸುತ್ತಿದ್ದಾರೆ, ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿಯ ರಾಜಕಾರಣ ನೀತಿಗಳು ದೇಶದಲ್ಲಿ ಅನುಷ್ಠಾನಗೊಂಡಂಥವು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೇನೆ. ಟೀಕೆ ಟಿಪ್ಪಣಿಗಳು ರಾಜಕಾರಣಿಗಳಿಗೆ ಅಂಟುಕೊಂಡೇ ಬಂದ್ಬಿಡುತ್ತೆ. ಎಷ್ಟೇ ಟೀಕೆ ಟಿಪ್ಪಣಿಗೆ ಒಳಗಾದರೂ ಕೂಡ ಮಾತು ಮಿತಿಯನ್ನ